ಹಾಯ್ ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತು ಬುಧವಾರದ ಲಾಗ್ ನೋಡಿ. ಬುಧವಾರ ದಿನ ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸನಿಗೂ ಕೂಡ ಸ್ಕೂಲಿಗೆ ಕಳಿಸಿ ಬಂದೆ. ಆ್ಯಂಡ್ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ನಿನ್ನೆ ರಾತ್ರಿನೇ ನೀರು ದೋಸೆ ಮಾಡಬೇಕಂತ ಅಕ್ಕಿನ ನೆನೆ ಹಾಕಿಟ್ಟಿದ್ದೆ ನೋಡಿ. ನಮಗೆ ಎಷ್ಟು ಬೇಕಾಗುತ್ತಾ ಅಷ್ಟು ತಗೊಂಡು ನಾನು ಒಂದು ಪುಟ್ಟ ಟೀ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ನೆನೆ ಹಾಕಿ ಇಟ್ಟಿದ್ದೆ. ಅದು ಓವರ್ ನೈಟ್ ಎಲ್ಲ ನೆಂದಿರುತ್ತಲ್ವ, ನೀಟಾಗಿ ವಾಶ್ ಮಾಡ್ಕೊಂಡು ಬಂದು ಮಿಕ್ಸರ್ಗೆ ನನಗೆ 1 ಜಾರಲ್ಲೇ ಕಂಪ್ಲೀಟ್ ಆಯಿತು. ಯಾಕಂದರೆ ನಾನು ಚಿಕ್ಕ ಗ್ಲಾಸಲ್ಲಿ 2 ಪುಟ್ಟ ಗ್ಲಾಸಲ್ಲಿ ಹಾಕಿದ್ನಲ್ವಾ, ನಮಗೆ ಅಷ್ಟೇ ಸಾಕಾಗುತ್ತೆ ಅಂತೇಳಿ 1 ಜಾರಲ್ಲಿ ಫುಲ್ ಒಂದು ರೌಂಡ್ ಆಗೋಗ್ಬಿಡುತ್ತೆ ನೋಡಿ. ಅದನ್ನು ಹಾಕ್ಕೊಂಡು ಹಸಿದ ಕಾಯಿನ ನಾನು ಹಾಕೊತಿದ್ದೀನಿ ನಾರ್ಮಲ್ ಆಗಿ. ಈ ಥರ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನಾರ್ಮಲ್ಲೂ ಮಾಡ್ಕೊತಾರೆ, ಬಟ್ ಹಸಿಕಾಯಿ ಹಾಕಿ ಕೊಬ್ಬರಿ ಹಾಕ್ತೀವಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಸಿಕಾಯಿ ಕ್ವಾಂಟಿಟಿ ಮೇಲೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮುಂಚೆ ನನಗೂ ಗೊತ್ತಿರಲಿಲ್ಲ ನೀರು ದೋಸೆ ಮಾಡೋದು ಇಷ್ಟು ಸುಲಭ ಅಂತೇಳಿ. ನಾನೊಂದು ಹೇಳ್ತೀನಿ, ಹಂಚು ಸರಿಗಿದ್ರೆ ಪಕ್ಕ ನೀರು ದೋಸೆ ಚೆನ್ನಾಗಿ ಬರ್ತಾವ. ಹಂಚೇನಾದರೂ ಸರಿಗಿರಲಿಲ್ಲ ಅಂದರೆ ನೀರು ದೋಸೆ ಚೆನ್ನಾಗಿ ಬರಲ್ಲ. ಇವಾಗ ಹೇಳಿರ್ತೀನಿ ನಾನು. ಹಿಟ್ಟು ಆ್ಯಂಡ್ ಇನ್ನು ಕಾಯಿ ಹಾಕಿರ್ತೀರಲ್ವ, ಆಮೇಲೆ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನಾವು ಬ್ಯಾಟ್ನ ರೆಡಿ ಮಾಡ್ಕೋಬೇಕು ನೋಡಿ. ಯಾಕೆಂದರೆ ನಾವು ನೀರು ದೋಸೆ ಹಾಕ್ತಿರೋದ್ರಿಂದ ಒಂದು 2 ಕಪ್ ಆಗೋಷ್ಟು ನೀರನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ನೀರು ಮಿಕ್ಸ್ ಮಾಡಿ ಹಂಚಿನ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿ ಉಪ್ಪು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಹಾಕಿದ್ಮೇಲೆ ನೀರು ದೋಸೆ ರೆಡಿ ಆಗುತ್ತೆ ನೋಡಿ. ಇದಕ್ಕೆ ಕಾಯಿ ಚಟ್ನಿ ಜೊತೆ ಆದರೂ ತಿನ್ಬೋದು, ಟೊಮೊಟೊ ಚಟ್ನಿ ಜೊತೆ ಆದರೂ ತಿನ್ಬೋದು. ಸಖತ್ ಕಾಂಬಿನೇಷನ್ ಆಗಿರುತ್ತೆ. ಕಾಯಿ ಚಟ್ನಿ ಜೊತೆನೇ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀರು ದೋಸೆ. ನಮ್ಮ ಸನ್ನಿಗೆ ನೀರು ದೋಸೆ ಅಷ್ಟೊಂದು ಇಷ್ಟ ಆಗಲ್ಲ, ಯಾಕಂತ ನನಗೂ ಗೊತ್ತಿಲ್ಲ. ಬಟ್ ನನಗೆ ತುಂಬ ಇಷ್ಟ, ಹಂಗಾಗಿ ನಾನು ರೇರ್ ಮಾಡೋದು, ಯಾವಾಗಾದರೂ ಒಮ್ಮೆ ಮಾಡ್ತಿರ್ತೀನಿ. ಸನ್ನಿ ತಿನ್ನಲ್ಲ ಅಂದ್ರೆ ತಿನ್ನಲ್ಲ ತಿಂತಾನೆ, ಬಟ್ ಅವನು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ನೀರು ದೋಸೆನ. ವೈಟ್ ಕಲರ್ ದೋಸೆನ ಅಮ್ಮ ಅಂತೇಳಿ ಫೀಲ್ ಆಗ್ತಾನೆ. ಬಟ್ ನನಗಿಷ್ಟ ತುಂಬ ನೋಡಿ. ನಾನು ಮೊದಲೇ ಹೇಳ್ದಾಗೆ ಹಂಚು ಸರಿಗಿರ್ಬೇಕಂತ ಹೇಳಿದ್ನಲ್ವ, ನಮ್ಮದು ಸ್ವಲ್ಪ ಹಂಚು ಹಾಳಾಗೋಗ್ಬಿಟ್ಟಿದೆ. ಅದಕ್ಕೆ ತುಂಬ ಅಂದರೆ ತುಂಬಾ ಸತಾಯಿಸ್ಬಿಡುತ್ತೆ ನೀರು ದೋಸೆ ಹಾಕೋ ಟೈಮಲ್ಲಿ. ಮುಂಚೆ ಈ ಥರ ಆಗಿರಲಿಲ್ಲ. ಇವಾಗ ಯಾಕೋ 2 ಟೈಮ್ ಆಯ್ತು ಇದೇ ಥರನೇ ಆಗುತ್ತೆ. ನಾನು ಕೂಡ ದೋಸೆ ಹಂಚನ್ನ ಚೇಂಜ್ ಮಾಡ್ಕೋಬೇಕು, ತುಂಬಾ ಹಾಳಾಗೋಗ್ಬಿಟ್ಟಿದೆ. ಹಂಗಾಗಿ ಈ ಥರ ಆಗುತ್ತೆ ನೋಡಿ. ನಾರ್ಮಲ್ ಹಂಚಲ್ಲಂತೂ ತುಂಬ ಚೆನ್ನಾಗಿ ಬರುತ್ತೆ. ಈ ಕಡೆ ಟೈಮ್ ಆಗಿತ್ತಲ್ವ, ಹಂಗೆ ಸನ್ನಿಗೂ ತಿನ್ನಿಸ್ಬಿಟ್ಟು ಅವನಿಗೆ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ತಿದ್ದೀನಿ ನೋಡಿ. ಸನ್ನಿನೂ ಕೂಡ ತಿಂತಾ ಇದ್ದೆ. ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡ್ಬೇಕಂತೇಳಿ ಪೌಡ್ರ್ ತರಿಸಿದ್ದೀನಿ ನೋಡಿ. ಇದನ್ನು ನಮ್ಮದು ವಾಷಿಂಗ್ ಮಿಷಿನ್ IBF, ಇದನ್ನು ಕೂಡ IBF ಪೌಡ್ರೆ. ಫಸ್ಟ್ ಯಾವ ಥರ ಯೂಸ್ ಮಾಡಬೇಕಂದ್ರೆ, ಇದನ್ನು ಪೌಡ್ರ್ ಹಾಕಿ ಒಂದು ಯಾವುದಾದ್ರೂ ಸಣ್ಣದು ಕರ್ಚಿಪ್ ಇರುತ್ತಲ್ವ, ಅದನ್ನು ಹಾಕಿ ವಾಷಿಂಗ್ ಮಿಷಿನ್ ಆನ್ ಮಾಡಿ ಬಿಟ್ಬಿಟ್ರೆ ಅದೇ ಕ್ಲೀನ್ ಆಗಿಬಿಡುತ್ತೆ ನೋಡಿ. ಇದನ್ನು ಏನು ಮಾಡೋಕ್ಕಾಗಲ್ಲ. ಇದು ನಮ್ಮ ಸನಿ ಅದನ್ನಲ್ಲ ಅವ್ನು ತೊಟ್ಲು ಕಟ್ಟಿರೋದು. ವಿಡಿಯೋ ಕ್ಲಾರಿಟಿ ಬರ್ತಾ ಇದೆ ಗೊತ್ತಿಲ್ಲ, ಬಟ್ ನಾನು ತುಂಬ ದಿನದಿಂದ ಅನ್ಕೊತಾ ಇದ್ದೆ, ನಾನು ವಾರ್ಡ್ರೋಬ್ ಪರಿಸ್ಥಿತಿ ಯಾವ ಥರ ಆಗಿದೆ ಅಂದರೆ ನೋಡಬಾರ್ದು ಆ ಥರ ಆಗಿದೆ. ನಾನು ಯಾವಾಗ ಲಾಸ್ಟ್ ವಾರ್ಡ್ರೋಬ್ ಟೂರ್ ಮಾಡಿ ಕ್ಲೀನ್ ಮಾಡಿದ್ನಲ್ವಾ, ಅವಾಗ ಮಾತ್ರ ನಾನು ವಾರ್ಡ್ರೋಬ್ ಕ್ಲೀನ್ ಮಾಡಿದ್ದು. ಮತ್ತೆ ವಾರ್ಡ್ರೋಬ್ ಕ್ಲೀನ್ ಮಾಡಿಲ್ಲ. ನಾನು ಮನೆ ಡೀಪ್ ಕ್ಲೀನ್ ಮಾಡಿದಾಗೂ ಸಹ ವಾರ್ಡ್ರೋಬ್ಸ್ ಕ್ಲೀನ್ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಮನೆ ಫುಲ್ ಕ್ಲೀನ್ ಮಾಡೋಷ್ಟಿಗೆ ಟೈಮ್ ಫುಲ್ಲು ಆಗೋಗ್ಬಿಟ್ಟಿತ್ತ. ಹಾಗಾಗಿ ಅವಾಗೂ ಮಾಡೋಕ್ಕೆ ಹೋಗ್ಲಿರಲಿಲ್ಲ. ಫೈನಲಾಗಿ ನನಗನ್ಸಿತ್ತು ಇವತ್ತು ಮಾಡಿಬಿಡೋಣ. ಹಿಂಗೆ ಎಷ್ಟು ಬಟ್ಟೆನೇ ಸಿಗ್ತಾ ಇಲ್ಲ ಗೊತ್ತಾ, ಡೈಲಿ ವೇರ್ ಬಟ್ಟೆ ಎಲ್ಲ ಸೇರಿ ಕಚ್ಚಡ ಆಗ್ಬಿಟ್ಟಿದ್ದಾವೆ. ಅದಕ್ಕೆ ಫೈನಲಾಗಿ ಇವತ್ತು ವಾರ್ಡ್ರೋಬ್ ಕ್ಲೀನ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನಿಮ್ಮ ಜೊತೆಗೆ ಸೇರಿಕೊಂಡು ಮಾಡ್ತಾಯಿದ್ದೀನಿ. ಬನ್ನಿ ಯಾವ ಥರ ಮಾಡ್ತೀನಿ ಅಂತೇಳಿ ನಿಮಗೂ ಕೂಡ ತೋರಿಸ್ತೀನಿ. ಹೀಗೆ ಫಸ್ಟ್ ನಾನು ತೋರಿಸಿದಾಗೆ ಇದು ಡ್ರೆಸ್ ಇಡ್ತೀನಿ ನಾನು ಈ ವಾರ್ಡ್ರೋಬಲ್ಲಿ. ಇನ್ನು ಆ ಕಡೆ ವಾರ್ಡ್ರೋಬಲ್ಲಿ ಸೀರೆ ಇಡ್ತೀನಿ. 2 ವಾರ್ಡ್ರೋಬ್ ಫುಲ್ ಅಂದರೆ ಫುಲ್ ಮೆಸ್ಸಿ ಆಗೋಗಿದ್ದಾವೆ.
ನಾನು ಆ ವಾರ್ಡ್ರೂಬ್ನ ಈ ವಾರ್ಡ್ರೂಬ್ನ ಕ್ಲೀನ್ ಮಾಡಿ ಆ ವಾರ್ಡ್ರೂಬ್ ಕ್ಲೀನ್ ಮಾಡ್ತೀನಿ. ಬಟ್ ಇವತ್ತೇ ಮಾಡ್ತೀನಿ ಗೊತ್ತಿಲ್ಲ, ನೋಡೋಣ. ನೆಕ್ಸ್ಟ್ ಫಸ್ಟ್ ಒಂದಾದ್ರೂ ಮಾಡಿ ಮುಗಿಸ್ತೀನಿ, ಯಾಕಂದ್ರೆ ಫುಲ್ ಹೆವಿ ಗಲೀಜಾಗಿ ಹೋಗ್ಬಿಟ್ಟಿದೆ. ಓಪನ್ ಮಾಡ್ತೀನಿ, ಯಾರು ಏನು ಅನ್ನಕ್ ಹೋಗ್ಬೇಡಿ. ನೋಡಿ ನನ್ನ ವಾರ್ಡ್ರೂಬ್ ಈ ತರ ಫುಲ್ ಮೆಸ್ಸಿ ಆಗಿದೆ. ಹಾಗಾಗಿ ಇದನ್ನ ನೀಟಾಗಿ ಮಾಡ್ಬೇಕು. ಈ ತರ ಇಟ್ಕೊಂಡ್ರೆ ಏನಪ್ಪಾ ಅಂದ್ರೆ ಯಾವ್ದು ಎಲ್ಲಿ ಇಟ್ಟಿದ್ದೀನಿ ಅಂತಾನೆ ಸಿಗ್ತಾ ಇಲ್ಲ. ಹಾಗಾಗಿ ಫೈನಲ್ ಆಗಿ ಒಂದ್ ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತ ಇವತ್ತ ಏನಂದ್ರೆ ಮನ್ಸ್ ಮಾಡಿದ್ದೀನಿ. ನೋಡಿ, ನಾನು ಡೀಪ್ ಕ್ಲೀನ್ ಮಾಡಿದ್ನಲ್ವಾ ಮನೆ, ಅವತ್ತಿಂದನೂ ಅನ್ಕೊಂತಾನೆ ಇದ್ದೀನಿ ಮಾಡೋಣ ಅಂತ. ಬಟ್ ಆಗ್ತಾನೇ ಇರ್ಲಿಲ್ಲ. ಫೈನಲ್ ಆಗಿ ಇವತ್ತು ಅನ್ಕೊಂಡಿದ್ದೀನಿ ಮಾಡೋಣ ಬನ್ನಿ ಆಯ್ತಾ. ಎಲ್ಲನೂ ತೆಗ್ದಾಕ್ತಾ ಇದ್ದೀನಿ ನೋಡಿ. ನಾನು ಇದನ್ನೆಲ್ಲ ಏನಕ್ಕೆ ಕೇಳ್ತಾ ಇದ್ದೀನಿ, ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ನಾನು ಎನಿ ಟೈಮ್ ಮನೆ ಕ್ಲೀನ್ ಇದ್ದಿರಲ್ಲ, ನನಗೂ ಬೋರ್ ಆಗುತ್ತೆ. ಸನಿ ಜೊತೆಲಿ ಇರ್ತಾನೆ, ಯಾವಾಗಾದರೂ ಈ ಥರ ನಾನು ಕೂಡ ಮೆಸ್ಸಿಯಾಗಿ ಇಟ್ಕೊಂಡಿರ್ತೀನಿ. ಬಟ್ ನನಗೆ ಏನಪ್ಪ ಅಂದರೆ ಮನೆ ಕ್ಲೀನ್ ಇರಲಿಲ್ಲ ಅಂದರೆ ನನಗೆ ಮನೇಲಿ ಇರೋಕ್ಕಾಗಲ್ಲ, ಒಂಥರ ಮೂಡ್ ಚೇಂಜ್ ಆಗುತ್ತೆ. ಕಷ್ಟಪಟ್ಟಾದರೂ ನೀಟ್ ಮಾಡ್ಕೊತೀನಿ. ಫಸ್ಟಿಗೆ ಎಲ್ಲ ಕಿತ್ತಾಕೋದು ಬೇಡ, ಮ್ಯಾಲಿನ ಪಾರ್ಟ್ಸ್ ಅಷ್ಟೇ ಕಿತ್ತಿದ್ದೀನಿ. ಇದನ್ನ ಅಷ್ಟು ಫೈನಲ್ ಆಗಿ ಮಡ್ಚೋಣ, ಇಲ್ಲಾಂದ್ರೆ ಸನ್ನಿ ಬಂದ್ರೆ ಕಷ್ಟ, ನನಗೆ ಅಷ್ಟು ಮೇಂಟೈನ್ ಮಾಡೋದಾಗಲ್ಲ. ಹಾಗಾಗಿ ಮೊದಲು ಇದನ್ನ ಅಷ್ಟನ್ನ ಮಡ್ಚ್ಕೊಂಡ್ ಬಿಡ್ತೀನಿ. ಆಮೇಲೆ ಮತ್ತೆ ನೆಕ್ಸ್ಟ್ ಅದನ್ನ ಕಿತ್ತಾಕ್ಬಿಟ್ಟು ಮತ್ತೆ ಮಡ್ಚ್ತೀನಿ. ಬರೀ ಕಂಟಿನ್ಯೂ ಆಗಿ ಮಡ್ಚಕ್ ಸ್ಟಾರ್ಟ್ ಮಾಡೋಣ. ನಿಜ ಹೇಳ್ಬೇಕಂದ್ರೆ ಇಷ್ಟ ತನಕ ಕುಂತು ಯಾವ್ದೇನು ಡ್ರೆಸ್ ಬೇಡ ಅಲ್ವಾ ಅದನ್ನೆಲ್ಲನೂ ತೆಗ್ದು ಸೈಡಿಗೆ ಹಾಕ್ಬಿಟ್ಟಿದ್ದೀನಿ ನಾನು. ಯಾಕಂದರೆ ನನಗೆ ಎಲ್ಲನೂ ಜಾಸ್ತಿ ಈ ಥರ ಕಲರ್ಸ್ ಏನು ಶೇಡ್ ಆಗಿರ್ತಾವಲ್ಲ ಆ ಡ್ರೆಸ್ನೆಲ್ಲ ತುಂಬ ಇಟ್ಕೊಂಡ್ಬಿಟ್ಟಿದ್ದೆ. ಇತ್ತೀಚೆಗೆ ನಾವು ಒಂದ್ಸಲ ವೇರ್ ಮಾಡಿದರೆ ಇಲ್ಲ ಟೂ ಟೈಮ್ ವೇರ್ ಮಾಡಿದರೆ ಸಾಕು, ಕಲರ್ಸ್ ತುಂಬಾ ಡ್ರೆಸ್ಸಿನೂ ಶೇಡ್ ಆಗೋಗ್ಬಿಡುತ್ತೆ. ಅದರಲ್ಲಂತೂ ಮಿಷಿನ್ಗೆ ಹಾಕಿದ ಬಟ್ಟೆಗಳಂತೂ ಬೇಡವೇ ಬೇಡ. ನಾನು ಆ ಥರ ಯಾವಾದರೂ ಬಟ್ಟೆ ಕಲರ್ ಶೇಡ್ ಆಗಿದ್ದರೆ ಅವನ್ನ ತೆಗ್ದಾಕ್ಬಿಡ್ತಿದ್ದೀನಿ. ಯಾಕಂದರೆ ಹಾಕೊಳ್ಳೋದು ಇಲ್ಲ ಬಿಡೋದು ಇಲ್ಲ, ಸುಮ್ಮನೆ ವಾರ್ಡ್ರೋಬಲ್ಲಿ ಇಟ್ಕೊಂಡಿರ್ತೀನಿ ಅಂದ್ಬಿಟ್ಟು ಎಲ್ಲನೂ ನೋಡಿ ಎಲ್ಲನೂ ಆಲ್ರೆಡಿ ಕಿತ್ತಾಕಿ ಅರ್ಧ ಬಟ್ಟೆ ಏನು ವಾರ್ಡ್ರೋಬಲ್ಲಿ ಇದಾವಲ್ಲ ಅದ್ರಾಗ ಅರ್ಧ ಎಲ್ಲನೂ ತೆಗ್ದಾಕ್ಬಿಟ್ಟಿದ್ದೀನಿ. ಇನ್ನೇನು ಬೇಕಾದ್ವು ಅಷ್ಟೇ ನಾನು ಇಟ್ಕೊಂಡಿರೋದು. ಅದರಲ್ಲೂ ಕೂಡ ನೋಡಿ ಎಲ್ಲನೂ ಸೈಡಿಗೆ ಹಾಕಿ ಮಡ್ಚ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನನಗೂ ಇವೆಲ್ಲ ಜಾಸ್ತಿ ಏನು ಯೂಸೇ ಮಾಡೋದು ಬಟ್ಟೆನೂ ಇಟ್ಕೊಂಡು ಸುಮ್ಮನೆ ವೇಸ್ಟ್ ಮಾಡೋದ್ ಬದಲು ಸ್ಪೇಸ್ ಆದ್ರೂ ಉಳಿಯುತ್ತೆ ಕಬೋರ್ಡಲ್ಲಿ ಅಂತೇಳಿ ಈ ಥರ ಮಾಡ್ತಾ ಇದ್ದೀನಿ ನಾನು. ಈ ಥರ ಎಲ್ಲನೂ ವೇಲ್ ಸಪ್ರೇಟು ಆ್ಯಂಡ್ ಕುರ್ತಿ ಸಪ್ರೇಟು, ಡೈಲಿ ಯೂಸಸ್ ಸಪ್ರೇಟು ಎಲ್ಲನೂ ಸಪ್ರೇಟಾಗಿ ಮಾಡಿಡ್ತಾ ಇದ್ದೀನಿ. ಇನ್ನು ಸೆಟ್ ವೈಸ್ ಕೂಡ ಸಪ್ರೇಟ್ ಮಾಡಿ ಇಡ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೇನಾಗ್ಬಿಟ್ಟಿದ್ದು ಗೊತ್ತಾ, ಇದರಲ್ಲಿ ಬಟ್ಟೆ ಸನಿವು ಕೂಡ ಮಿಕ್ಸ್ ಆಗಿಬಿಟ್ಟಿದ್ವು. ಯಾವ ಟೈಮಲ್ಲಿ ತಂದು ತುರ್ಕಿದ್ದೀನೋ ನನಗೆ ಗೊತ್ತಿಲ್ಲ, ಅದು ಕೂಡ ಸೇರ್ಕೊಂಡು ಬಿಟ್ಟಿದ್ವು. ತುಂಬ ಬಟ್ಟೆ ಇದೇ ಥರನೇ ಆಗಿದ್ದಾವೆ. ಮೇಲ್ಗಡೆ ಬಟ್ಟೆ ಕೆಳಗಡೆ ಹೋಗಿದ್ದಾವೆ, ಕೆಳಗಡೆ ಬಟ್ಟೆ ಮೇಲ್ಗಡೆ ಬಂದಿದ್ದಾವೆ. ಅಂದರೆ ನಾನು ಮೇಲ್ಗಡೆ ಪಾರ್ಟ್ಸಲ್ಲಿ ಈ ಥರ ಕುರ್ತಿ ಐಟಮ್ಸ್ ಇಟ್ಟಿರ್ತೀನ, ಕೆಳಗಡೆ ಡೈಲಿ ಯೂಸಸ್ ಇಟ್ಟಿರ್ತೀನಲ್ವಾ, ಅದೆಲ್ಲ ಮೇಲೆ ಕೆಳಗಡೆ ಫುಲ್ ಆಗಿಬಿಟ್ಟಿದ್ವು. ನಾರ್ಮಲ್ ಆಗಿ ಮನೆಗಳಲ್ಲಿ ನಿಮಗೆ ಗೊತ್ತಿರುತ್ತೆ, ಈ ಥರ ಬಟ್ಟೆ ಮಡ್ಚಿಟ್ಟು ಒಂದು 15 ಡೇಸ್ 1 ಮಂತ್ ಏನೋ ಚೆನ್ನಾಗಿರ್ಬೋದು, ಅದಾಗ ಅದೇ ಮೆಸ್ಸಿ ಆಗ್ತಾ ಬರುತ್ತೆ. ಮೆಸ್ಸಿ ಯಾವ ಥರ ಆಗುತ್ತೆ ಅಂದರೆ, ನಾವೆಲ್ಲಾದರೂ ಫಂಕ್ಷನ್ಗೆ ಹೋಗ್ತಿರ್ತೀವ, ಆವಾಗ ಬಟ್ಟೆ ನಾವು ಇದು ಹಾಕೋಬೇಕಾ ಅದು ಹಾಕ್ಬೇಕಂತಾನೆ ಅಲ್ಲ ಅರ್ಧ ಕಿತ್ತಾಕ್ ಹೋಗ್ಬಿಟ್ಟಿರ್ತೀವಿ. ಆ ಟೈಮಲ್ಲಿ ನಮಗೆ ಪೇಷನ್ಸ್ ಇರಲ್ಲ ನೀಟಾಗಿ ಮಡಚಿ ತೆಗೆದು ಇಟ್ಟು ಮಾಡಲಿಕ್ಕೆ. ಇನ್ನೊಂದು ನಮಗೆ ಸೈಜ್ ಆಗ್ತಾ ಇರಲ್ಲ ನೋಡಿ, ಬಟ್ಟೆ ಸೈಜ್. ಆ ಟೈಮಲ್ಲಿ ಈ ಡ್ರೆಸ್ ಹಾಕೊಳ್ಳೋಣ ಅಂತೇಳಿ ತೆಗ್ದಿಟ್ಟಿರ್ತೀವ, ಆ ಬಟ್ಟೆ ಸೈಜ್ ನಮಗೆ ಬರಲ್ಲ. ಅದನ್ನೇನು ಮಾಡ್ಬಿಡ್ತೀವಿ, ತಿರ್ಗಾ ಮಡ್ಚಿಡೋಷ್ಟು ಪೇಷನ್ಸ್ ನಮಗಿರಲ್ಲ. ಯಾಕಂದರೆ ನಾವು ಫಂಕ್ಷನ್ಗೆ ಹೋಗ್ಬೇಕಾಗಿರುತ್ತೆ, ಇನ್ನೊಂದು ಚೆನ್ನಾಗಿ ರೆಡಿಯಾಗಿ ಹೋಗ್ಬೇಕಾಗಿರುತ್ತೆ. ಆ ಟೈಮಲ್ಲಿ ಬಟ್ಟೆ ಎಲ್ಲ ಮಡ್ಚ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗಲ್ಲ ನೋಡಿ. ಆ ಟೈಮಲ್ಲೆಲ್ಲ ತಿರ್ಗಾ ಹಂಗೆ ಒಟ್ಬಿಟ್ಟು ಹೋಗ್ಬಿಡೋದು. ಈ ಥರನೇ ನಮಗೆ ಬಟ್ಟೆ ಎಲ್ಲನೂ ಮೆಸ್ಸಿ ಆಗ್ತಾ ಹೋಗ್ಬಿಡುತ್ತೆ ನೋಡಿ. ನಾವು ಅನ್ಕೊತೀವಿ ನೆಕ್ಸ್ಟ್ ಟೈಮ್ಲಿ ನೀಟಾಗಿ ಇಟ್ಕೊಂಡಿರ್ಬೇಕಂತೇಳಿ. ಬಟ್ ನಾವು ಮಡ್ಚಿಟ್ಟು ಸಾಯಂಕಾಲನೇ ನಮ್ಮ ಮೂಡ್ ಫುಲ್ ಚೇಂಜ್ ಆಗಿಬಿಡುತ್ತೆ. ಯಾರಿಗೆಲ್ಲ ಈ ಥರ ಅನಿಸಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನನಗಂತೂ ಇದೇ ಥರನೇ ಅನಿಸಿದೆ. ನಾನು ಎಷ್ಟು ಚೆನ್ನಾಗಿ ನೀಟಾಗಿ ಮಡ್ಚಿರ್ತೀನಿ, ನೆಕ್ಸ್ಟ್ ನಾನು ಅಷ್ಟೇ ಚೆನ್ನಾಗಿ ನೀಟಾಗಿ ಕಿತ್ತೂ ನಾನೇ ಹಾಕಿರ್ತೀನಿ. ಈ ಬಟ್ಟೆ ಮ್ಯಾಟ್ರಲ್ಲಿ ಅಂತೂ ತುಂಬ ಅಂದರೆ ತುಂಬಾ ಕನ್ವಿನ್ಸ್ ಆಗಕ್ಕೆ ನೋಡ್ತೀನಿ, ಬಟ್ ಆಗಲ್ಲ. ಯಾಕಂದರೆ ನಾವು ಚೆನ್ನಾಗಿ ರೆಡಿ ಆಗೋಗೋದು ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ಬೇಕಾದರೆ ಬಟ್ಟೆನ ನಾವು
ನೀಟಾಗಿ ಇಟ್ಕೊಳ್ಳೋಣ, ಬಂದು ಮಡಚಿಟ್ಕೊಳ್ಳೋಣ ಅಂತೇಳಿ ಎಲ್ಲನೂ ಅನ್ಕೊಂತೀವಿ ಹೋಗೋ ಟೈಮಲ್ಲಿ. ಬಟ್ ನೆಕ್ಸ್ಟ್ ಬಂದು ಟಯರ್ಡ್ ಆಗಿಬಿಟ್ಟಿರ್ತೀವಿ, ಆ ಕೆಲಸ ನಾವು ಮರ್ತೇ ಹೋಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಕಬರ್ಡ್ ಇರಬೇಕಾದ್ರೆ ನಮ್ಗೇನಾಗ್ಬಿಡುತ್ತೆ ಅಂದರೆ, ಕಬರ್ಡ್ ಹಾಕ್ಬಿಟ್ಟಿರ್ತೀವ, ನಮಗೇನು ಕಾಣಿಸಲ್ಲ. ನಾವು ಇನ್ನೊಂದು ಸತೆ ಬಟ್ಟೆ ತೊಗೊಳ್ಬೇಕಾದ್ರೇ ಅಯ್ಯೋ ಇಷ್ಟೆಲ್ಲ ಮೆಸ್ಸಿ ಆಗಿಬಿಟ್ಟಿದೆ ಅಲ್ವಾ, ಇನ್ನೊಂದು ಸತೆ ಮಡ್ಚಿದ್ರೆ ಆಯ್ತು ಬಿಡು, ಯಾವಾಗಾದ್ರೂ ಫ್ರೀ ಆಗಿದ್ದಾಗ ಆ ಥರ ಯೋಚನೆ ಮಾಡಿ ಮತ್ತೆ ತಿರ್ಗಾ ಬಟ್ಟೆನ ಹಾಗೆ ಹಾಕೋಗ್ಬಿಡೋದು. ನಾನಂತೂ ಪ್ರತಿ ಸಲನೂ ಇದೇ ಥರನೇ ಮಾಡ್ತೀನಿ ನೋಡಿ. ನನಗಂತೂ ಒಂದು ಮಂತ್ ನೀಟಾಗಿ ಇಟ್ಕೊಂಡಿರ್ತೀನೇನೋ, ಒಂದು 2 ಮಂತ್ಸಲ್ಲಿ ಇದೇ ಥರ ಕಿತ್ತಾಕ್ಬಿಟ್ಟಿರ್ತೀನಿ. ಮತ್ತು ನೆಕ್ಸ್ಟ್ ಯಾವಾಗಾದ್ರೂ ಖಾಲಿದ್ದಾಗ ಸೇಮ್ ಪೊಸಿಷನು ಮತ್ತೆ ನೀಟ್ ಮಾಡ್ಕೊತೀನಿ. ಲೈಫಲ್ಲಿ ಇರೋದೇ ಅಲ್ವಾ. ಇನ್ನು ಮೇಲ್ಗಡೆ ಕ್ಲೀನ್ ಆಯ್ತು ನೋಡಿ, ನೀಟಾಗಿ ಸ್ವಲ್ಪ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಇನ್ನು ಅದೇ ಕವರೇ ಪೇಪರ್ನೇ ಹಾಕ್ಬಿಟ್ಟು ನೀಟಾಗಿ ಇಟ್ಕೊತಾ ಇದ್ದೀನಿ. ಯಾಕಂದರೆ ನನ್ನ ಎಲ್ಲನೂ ಯಾಕೆ ಕಿತ್ತಾಕ್ಲಿಲ್ಲ ಅಂದರೆ, ಹೇಳಿದ್ನಲ್ಲ ಆಗಲೇ ಹೇಳ್ದಾಗೆ, ಸುಮ್ಮನೆ ಇವಾಗ ನಾನು ಮಡ್ಚಕ್ಕೆ ನಿಂತ್ಕೊಂಡಿರೋ ಸನ್ನಿ ಕೂಡ ಏನಾದರೂ ಬಂದುಬಿಟ್ರೆ ನನಗೆ ಆಗಲ್ಲ. ಮತ್ತು ಆಮೇಲೆ ಆ ಬಟ್ಟೆ ಅಷ್ಟೇ ಕುಂತ್ಕೊಂಡು ಬಿಡುತ್ತೆ, ಇಲ್ಲಾಂದರೆ ಉಲ್ಟಾ ಅಲ್ಲೇ ಮತ್ತೆ ಡಂಪ್ ಮಾಡೋಕ್ಕೂ ಆಗಲ್ಲ. ಹಂಗಾಗಿ ಇರಲಿ, ಎಷ್ಟಾಗುತ್ತೆ ಅಷ್ಟು ಮಡ್ಚ್ಕೊಳ್ಳೋಣ ಅಂದ್ಬಿಟ್ಟು ನಾನು ಸ್ವಲ್ಪನೇ ತೆಗೆದು ಮಡ್ಚ್ಕೊತಾ ಇದ್ದೀನಿ. ನೀವು ಕೂಡ ಮನೇಲಿ ಹೀಗೆ ಮಾಡ್ಬೋದು. ಯಾಕಂದರೆ ನಮಗೆ ಮಡ್ಚುವಾಗ ಸ್ಟಾರ್ಟಿಂಗಲ್ಲಿರೋ ಮೂಡು ಫೈನಲ್ ಲಾಸ್ಟ್ ಮೂಮೆಂಟಲ್ಲಿ ಇರಲ್ಲ. ಮೂಡು ಕೂಡ ಚೇಂಜ್ ಆಗಿಬಿಡುತ್ತೆ. ಯಾವುದೋ ಒಂದು ಗ್ಯಾಪ್ನಲ್ಲಿ ಮೊಬೈಲ್ ಇಟ್ಕೊಂಡ್ರೂ ಕೂಡ ಮಾಡೋ ಕೆಲಸನೂ ಚೇಂಜ್ ಆಗಿಬಿಡುತ್ತೆ, ಮೂಡು ಕೂಡ ಚೇಂಜ್ ಆಗಿಬಿಡುತ್ತೆ. ಹಂಗಾಗಿ ನಾನು ಏನು ಮಾಡ್ತೀನಿ ಅಂದರೆ, ಮೊದಲಿಗೆ ಎಲ್ಲನೂ ಕಿತ್ತಾಕೋಕೆ ಹೋಗಲ್ಲ. ನೀಟಾಗಿ ಅದನ್ನು ನಾನೊಂದು ಸ್ವಲ್ಪ ಬಟ್ಟೆನ ತಗೊಂಡು ಆಮೇಲೆ ಅದನ್ನ ಕಂಪ್ಲೀಟ್ ಆದಮೇಲೆ ನಾನು ಇನ್ನೂ ಮಾಡಬೇಕು ಅನ್ನೋದಿದ್ದರೆ ಮಾಡಿರ್ತೀನಿ ನೋಡಿ. ಕಂಪ್ಲೀಟ್ ಮಡ್ಚೋದಾಯಿತು ನೋಡಿ, ತೋರ್ಸೋಕ್ಕಾಗಲಿಲ್ಲ, ಫುಲ್ ಸುಸ್ತಾಗ್ಬಿಡ್ತು ಇಷ್ಟು ಮಡ್ಚೋಷ್ಟಿಗೆ. ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಇವು ಲಾಂಗ್ ಫ್ರಾಕ್ಗಳು, ಇವೆಲ್ಲ ಸೆಟ್ಗಳು ನೋಡಿ. ಒಂದು ಕಡೆ ಇಟ್ಕೊಂಡು ಬಿಟ್ಟಿದ್ದೀನಿ. ನನಗೆ ಪ್ಯಾಂಟ್ ಸಿಕ್ಕರೆ ವೇಲ್ ಸಿಗಲ್ಲ, ವೇಲ್ ಸಿಕ್ಕರೆ ಪ್ಯಾಂಟ್ ಸಿಗಲ್ಲ, ಹಂಗಾಗ್ಬಿಡ್ತಿತ್ತು. ಈ ಸಲ ಎಲ್ಲನೂ ವೇಲು, ಪ್ಯಾಂಟು ಆ್ಯಂಡ್ ಟಾಪ್ಸು ಎಲ್ಲನೂ ಒಂದು ಕಡೆನೇ ಇಟ್ಕೊಂಡು ಬಿಟ್ಟಿದ್ದೀನಿ. ಇವೆಲ್ಲ ವರ್ಕ್ ಇರೋ ಟಾಪ್ಸ್ಗಳು, ಇವೆಲ್ಲ ಡೈಲಿ ಯೂಸಸ್ ಟಾಪ್ಗಳು. ಯಾವಾಗಾದ್ರೂ ಮಾರ್ಕೆಟಿಗೆ ಹೋಗ್ತೀನಲ್ವ, ಇವೆಲ್ಲ ಲೆಗ್ಗಿನ್ಸ್ಗಳು ನೋಡಿ. ಲೆಗ್ಗಿನ್ಸ್ ಎಲ್ಲ ಕಲರು ಎಲ್ಲ ಹುಡುಗಿಯರ ಹತ್ರ ಆಲ್ಮೋಸ್ಟ್ ಅಲ್ಲಿ ಇರ್ತವೆ. ಇನ್ನು ಕೆಳಗಡೆ ಬಂದರೆ ಡೈಲಿ ಯೂಸಸ್ ಬಟ್ಟೆಗಳನ್ನ ನಾನು ಇಟ್ಕೊಂಡಿದ್ದೀನಿ. ಟೀ ಶರ್ಟ್ಸ್ಗಳು, ಇಲ್ಲಿ ಈ ಕಡೆ ಫುಲ್ ಟೀ ಶರ್ಟ್ಸ್ಗಳು, ಇನ್ನು ಈ ಕಡೆ ಫುಲ್ ಟೀ ಶರ್ಟ್ಗಳು, ಇವೆಲ್ಲ ಪ್ಯಾಂಟು, ಇವೆಲ್ಲ ಸೆಟ್ ನೈಟ್ ಡ್ರೆಸ್ಗಳು ನೋಡಿ. ಇನ್ನು ಆ ಕಡೆನೂ ಕೂಡ ಸೆಟ್ ನೈಟ್ ಡ್ರೆಸ್ಗಳು, ಆ ಕಡೆ ವೇಲ್. ಇನ್ನು ಕೆಳಗಡೆ ಬಂದರೆ ಮಿಡಿ ಆ್ಯಂಡ್ ಮಾಡಲ್ ಟೀ ಶರ್ಟ್ಗಳು, ಮಿಡೀಸ್ಗಳು, ಈ ಥರ ಸ್ವೆಟರ್ಸ್ಗಳು ಆ ಥರ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಬಂದರೆ ನಾನು ಆಲ್ರೆಡಿ ಒಂದು ಲಾಗಲ್ಲಿ ತೋರಿಸಿದ್ದೀನಿ ನನ್ನ ಬ್ಯಾಗ್ಗಳು ಇಷ್ಟು ನೋಡಿ. ಇನ್ನು ಆ ಡ್ರಾಲಿ ಪ್ಯಾಂಟೀಸ್ಗಳು ಇಟ್ಕೊಂಡಿರ್ತೀನಿ. ಕಂಪ್ಲೀಟಾಗಿ ಒಂದು ವಾರ್ಡ್ರೂಬ್ ಕಂಪ್ಲೀಟ್ ಆಗಿದೆ ಇವತ್ತಿಗೆ. ಇನ್ನು ನಾಳೆ ಆ ಕಡೆ ಮಾಡಿ ಮುಗಿಸ್ತೀನಿ. ಇವತ್ತಿಗೆ ಇಷ್ಟು ಸಾಕು. ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಟೈಮ್ ಇಲ್ಲ, ಅವ್ರು ನನ್ನನ್ನೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಬನ್ನಿ ಸುಮ್ಮನೆ ಒಂದು ರೌಂಡ್ ತಿರುಗಾಡೋಣ ಅಂತ. ತುಂಬ ಒಳಗಡೆ ಇದ್ದು ಬೋರ್ ಆಗುತ್ತಲ್ವಾ, ಹಂಗಾಗಿ ಬನ್ನಿ ಹೋಗೋಣ. ನೋಡಿ ಫೋಟೋ ತೆಕ್ಕೋಕತ್ತಾರೆ. ಯಾಕೆ ಸನ್ನಿ ಬೈಕ್ ಬರ್ತಾ ಉಂಟಾ? ಎಲ್ಲೋಗ್ತೀವಿ ಗೊತ್ತಿಲ್ಲ, ಹೋಗೋಣ ಬನ್ನಿ. ನಮ್ಮೂರಲ್ಲಿ ಮಳೆ ಬಂದು ಕೆರೆ ಈ ಥರ ತುಂಬಿತ್ತು, ಅದಕ್ಕೆ ನೋಡೋಣ ಅಂತೇಳಿ ಕರ್ಕೊಂಡು ಬಂದಿದ್ರು. ಸುಮ್ಮನೆ ಆ ಕಡೆ ಮನೇಲೇ ಇದ್ದು ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ದೂರದಿಂದನೇ ನಿಂತ್ಕೊಂಡು ನೋಡ್ತಾ ಇದ್ವಿ ನಾವು. ವ್ಯೂನ ಚೆನ್ನಾಗಿತ್ತು. ಮತ್ತು ಸನಿಗೂ ಕೂಡ ತೋರಿಸ್ಕೊಂಡು ದೂರದಿಂದನೇ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ನೋಡಿಕೊಂಡು ಮನೆಗೆ ಬಂದ್ವಿ ನೋಡಿ. ತುಂಬ ಹೊತ್ತು ನಿಂತ್ಕೊಂಡಿದ್ವಿ, ಬಟ್ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಎಷ್ಟು ಚೆನ್ನಾಗಿತ್ತಂದರೆ ಒಂಥರ ಮೈಂಡ್ ರಿಫ್ರೆಶ್ ಆಯಿತು ನೋಡಿಕೊಂಡು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.